ರಜಕ್ಕೆ ಹೋಗಿದವಳು ಕೆಟ್ಟ ಕನಸು ಬಿದ್ದಿದ್ದರಿಂದ ಯಾರಿಗೂ ಹೇಳದೆ ಅರ್ಜೆಂಟಾಗಿ ಗಂಡನ ಮನೆಗೆ ಬಂದೆ. ನನ್ನ ಗಂಡನ ರೂಮಿನಲ್ಲಿ ಒಂದು ಹುಡುಗಿ ಧ್ವನಿ ಕೇಳುತ್ತಿತ್ತು. ಯಾರು ಅಂತ ನೋಡಿದಾಗ ನನ್ನ ವಾರಗಿತ್ತಿ ನನ್ನ ಗಂಡನ ಜೊತೆ ಮಲಗಿದ್ದಾಳೆ. ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ. ನನ್ನ ಗಂಡ ನನ್ನ ಜೊತೆ ಮಾಡುವುದನ್ನೆಲ್ಲ ಅವಳ ಜೊತೆ ಮಾಡುತ್ತಿದ್ದಾನೆ. ಇದನ್ನು ನೋಡಿ ನಾನು ಕಿರುಚಿದೆ. ಆಗ ನನ್ನ ಗಂಡ ಹೇಳಿದ ಮಾತನ್ನು ಕೇಳಿ ಶಾಕ್ ಆದೆ. ಅವನ ಪ್ರಕಾರ ನನಗಿಂತ ಅವಳೇ ಹೆಚ್ಚು ಅಂತ ಹೇಳಿ ಅವಳನ್ನು ಕರೆದುಕೊಂಡು ಮನೆ ಬಿಟ್ಟು ಹೋದ. ಆಗ ಮಾವ ನನ್ನ ಜೊತೆ ಮಾಡಿದ ಕೆಲಸವನ್ನು ಯಾರೂ ಮಾಡುವುದಿಲ್ಲ. ನನ್ನ ಮಾವ ನನ್ನನ್ನು ಅಯ್ಯೋ. ನನ್ನ ಹೆಸರು ಪುಷ್ಪ. ಅಪ್ಪ ಅಮ್ಮನ ಮುದ್ದಿನ ಒಬ್ಬಳೆ ಮಗಳು. 4 ಜನ ಅಣ್ಣಂದಿರು ಇದ್ದಾರೆ. 4 ಜನಕ್ಕೆ ನಾನು ಒಬ್ಬಳೇ ತಂಗಿ. ನಮ್ಮ ದೂರದ ಸಂಬಂಧಿಗಳನ್ನು ನನ್ನನ್ನು ಇಷ್ಟಪಟ್ಟು ಅವರ ಮನೆಯ ಸೊಸೆ ಮಾಡಿಕೊಂಡರು. ನಮ್ಮ ಮನೆಯಲ್ಲಿ ನನ್ನ ಅತ್ತೆ, ಗಂಡ, ಮಾವ, ಭಾವನ ಹೆಂಡತಿ ಇಷ್ಟೇ ಜನ ಇರುವುದು. ಭಾವನ ಹೆಂಡತಿಗೆ ಮದುವೆ ಆಗಿ 5 ವರ್ಷಗಳಾದರೂ ಮಕ್ಕಳಾಗಲಿಲ್ಲವಂತೆ. ನನಗೆ ಅತ್ತೆ ಭಾವನ ಹೆಂಡತಿಗೆ ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ಒಡವೆಗಳನ್ನು ಕೊಟ್ಟರು. ನಾನು ಶ್ರೀಮಂತರ ಮನೆಯ ಮಗಳಾಗಿದ್ದರಿಂದ ನನಗೆ ತಕ್ಕಂತೆ ಬಟ್ಟೆ, ಒಡವೆ, ಸೀರೆಗಳನ್ನು ಕೊಟ್ಟರು. ಇವರು ಮಾಡುವ ಎಲ್ಲ ಫಂಕ್ಷನ್ಗಳನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇದರಿಂದ ನನಗೆ ತುಂಬ ಖುಷಿಯಾಗುತ್ತಿತ್ತು. ಆದರೆ ಮದುವೆ ಆಗಿ ಹೋದ ಮೇಲೆ ಪ್ರತಿದಿನವೂ ನನ್ನ ಭಾವನ ಹೆಂಡತಿ ನನ್ನ ಜೊತೆ ಒಂದು ದಿನವೂ ಚೆನ್ನಾಗಿರಲಿಲ್ಲ. ಯಾವಾಗಲೂ ಜಗಳವಾಡುತ್ತಿದ್ದರು. ಅವರಿಗೆ ಹೊಟ್ಟೆ ಉರಿ. ಶ್ರೀಮಂತರ ಮನೆಯಲ್ಲಿ ಹೆಣ್ಣು ಮಗಳು ಅಂತ ಅತ್ತೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ ಕೋಪ. ಅತ್ತೆಗೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ ಕಂದ, 2 ದಿನ ಕಳೆಯಲಿ, ನಿನಗೆ ಅವಳ ನಿಜ ಸ್ವರೂಪ ತಿಳಿಯುತ್ತದೆ. ಆಗ ನೀನೇ ಹೇಳುತ್ತೀಯ ಅತ್ತೆ, ಅಕ್ಕ ಇಷ್ಟೊಂದು ಕೆಟ್ಟವಳ ಅಂತ. ಅವಳು ಮೈತುಂಬ ವಿಷವನ್ನು ತುಂಬಿಕೊಂಡಿದ್ದಾಳೆ. ಅವರ ಮನೆಯಲ್ಲಿ 1 ಗ್ರಾಂ ಚಿನ್ನ ಕೊಟ್ಟಿಲ್ಲ. ಎಲ್ಲ ಒಡವೆ ಬಟ್ಟೆ ಕೊಟ್ಟು ನಾವೇ ಮದುವೆ ಮಾಡಿಕೊಂಡು ಬಂದೆವು. ಆದ್ದರಿಂದ ನಿನಗಿಂತ ಸ್ವಲ್ಪ ಚಿನ್ನ ಕಡಿಮೆ ಇರಬಹುದು. ಆದರೆ ಮದುವೆಯನ್ನು ನಮ್ಮ ಖರ್ಚಿನಲ್ಲೇ ಅಲ್ಲವೇ ಮಗಳೇ? ಅದು ಯಾಕೆ ಅವಳ ಕಣ್ಣಿಗೆ ಕಾಣುವುದಿಲ್ಲ? ಪ್ರತಿದಿನವೂ ಇದೇ ಆಗುತ್ತಿತ್ತು. ಒಂದೊಂದು ಬಾರಿ ಸಣ್ಣ ಪುಟ್ಟ ವಿಷಯವನ್ನು ನನ್ನ ಗಂಡನ ಬಳಿ ಹೇಳಿ ಜಗಳ ಮಾಡಿಸುತ್ತಿದ್ದಳು. ನನ್ನ ಗಂಡ ಅವರ ಅತ್ತಿಗೆ ಮಾತನ್ನು ತುಂಬ ಕೇಳುತ್ತಾನೆ. ಅವರು ಹೇಳಿದರೆ ಮಾತ್ರ ಕರೆದುಕೊಂಡು ಹೋಗುವುದು ಹೊರಗಡೆ, ಇಲ್ಲವಾದರೆ ಇಲ್ಲ. ಏನಾದರೂ ಸೀರೆ ತಂದರೆ ನನಗೂ ತರುತ್ತಾನೆ, ವಾರಗಿತ್ತಿಗೂ ತರುತ್ತಾನೆ. ಆದರೆ ಭಾವ ಯಾವುದೇ ಉಡುಗೊರೆ ತಂದರೂ ಕೂಡ ಮನೆ ಯಾರಿಗೂ ಕೊಡುವುದಿಲ್ಲ. ಕೇವಲ ತಮ್ಮ ಹೆಂಡತಿಗೆ ಮಾತ್ರ ಕೊಡುತ್ತಾರೆ. ಅವರು ಮಾಡಿದ್ದು ಸರಿ. ಪ್ರತಿಯೊಬ್ಬರಿಗೂ ಕೊಟ್ಟರೆ ದುಡ್ಡು ಎಲ್ಲಿ ಸಾಕಾಗುತ್ತದೆ ಅಲ್ಲವೇ? ನನ್ನ ಗಂಡನಿಗೆ ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತದೆ? ಆ ನಂತರ ತಿಳಿಯಿತು, ನನ್ನ ಗಂಡ ದೊಡ್ಡ ಪೋಸ್ಟಲ್ಲಿ ಇದ್ದಾನೆ. ಅದಕ್ಕೆ ಸಂಪಾದನೆ ಬರುತ್ತದೆ. ಅದಕ್ಕಾಗಿ ಖರ್ಚು ಮಾಡುತ್ತಿರಬಹುದು ಅಂದುಕೊಂಡು ಸುಮ್ಮನಾದೆ. ಅವರ ಹತ್ತಿಗೆ ಅಲ್ಲವೇ, ಹೇಗಿದ್ದರೂ ಒಂದು ಒಳ್ಳೆಯ ಬಾಂಡಿಂಗ್ ಇರುತ್ತದೆ. ಕೊಟ್ಟರೆ ಕೊಡಲಿ ಬಿಡು ಅಂದುಕೊಂಡು ಸುಮ್ಮನಾದೆ. ನನ್ನ ಭಾವ ತುಂಬ ಒಳ್ಳೆಯವರು. ನನ್ನ ಹತ್ತಿಗೆ ಎಷ್ಟೊಂದು ಬೈಯುತ್ತಾರೆ, ಜಗಳ ಮಾಡುತ್ತಾರೆ. ಒಂದೇ ಒಂದು ಮಾತು ಆಡುವುದಿಲ್ಲ. ಅವರು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾರೆ. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದಾರೆ. ಇನ್ನೂ ಮಕ್ಕಳಾಗಿಲ್ಲ ಅವರಿಗೆ. ಅತ್ತೆ ಮಾವನಿಗೆ ಆಸೆ, ಕೊನೆ ಪಕ್ಷ ನಮಗಾದರೂ ಮಕ್ಕಳಾಗಲಿ ಅಂತ. ನನಗೆ ಅತ್ತೆ ಯಾವಾಗಲೂ ಹೇಳುತ್ತಿರುತ್ತಾರೆ, ಯಾವುದೇ ಪ್ಲ್ಯಾನಿಂಗ್ ಮಾಡಿಕೊಳ್ಳಬೇಡ. ನಮ್ಮ ಮೊದಲ ಸೊಸೆ ಪ್ಲ್ಯಾನಿಂಗ್ ಮಾಡಿಕೊಂಡು ನಂತರ ಮಗು ಬೇಕು ಅಂದರೂ ಕೂಡ ಆಗುತ್ತಿಲ್ಲ. ನಾನು ನಾಚಿಕೆಯಿಂದ ಏನೂ ಮಾತನಾಡಲಿಲ್ಲ. ಮಗು ಅಂದ ತಕ್ಷಣ ನನಗೂ ಆಸೆ ಆಯಿತು. ನನ್ನ ಗಂಡನನ್ನು ನಾನು ತುಂಬ ಪ್ರೀತಿಸುತ್ತಿದ್ದೇನೆ. ಮಗುವಾದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ನಾನು ಹೇಳಿದ ಹಾಗೆ ಕೇಳುತ್ತಾನೆ. ಈ ಹತ್ತಿಗೆಯ ಪ್ರಭಾವ ಸಂಪೂರ್ಣವಾಗಿ ಕಡಿಮೆ ಆಗುತ್ತದೆ ಅಂತ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಅದನ್ನೆಲ್ಲ ನೆನೆಸಿಕೊಂಡು ಖುಷಿಯಾಯಿತು. ಇಂದಿನಿಂದ ಹೊಸ ಪ್ರಯತ್ನ ಪ್ರಾರಂಭವಾಯಿತು ನನ್ನದು. ಗಂಡ ಆಫೀಸ್ನಿಂದ ಬರುವ ಹೊತ್ತಿಗೆ ಚೆನ್ನಾಗಿ ರೆಡಿ ಆಗುತ್ತಿದ್ದೆ. ಅವನಿಗಾಗಿ ಅವನಿಗೆ ಇಷ್ಟವಾಗುವ ತಿಂಡಿಗಳನ್ನು ಮಾಡುತ್ತಿದ್ದೆ. ನಾನು ಉಟ್ಟಿಕೊಳ್ಳುವ ಸೀರೆಗಳು ಕೂಡ ತುಂಬ ಚಂದವಾಗಿರುತ್ತಿತ್ತು. ನನ್ನ ಬಣ್ಣಕ್ಕೆ ಹೊಂದಿಕೊಳ್ಳುತ್ತಿತ್ತು. ತಲೆ ತುಂಬ ಹೂವನ್ನು ಮುಡಿದು ಮೈಗೆ ಸುಗಂಧ ದ್ರವ್ಯವನ್ನು ಸಿಂಪಡಿಸಿಕೊಳ್ಳುತ್ತಿದ್ದೆ. ಅದರ ಸುವಾಸನೆ ನನ್ನ ಗಂಡ ನನ್ನಿಂದ ದೂರ ಹೋಗಲು ಸಾಧ್ಯವೇ ಇಲ್ಲ, ಆ ರೀತಿ ಮಾಡುತ್ತಿತ್ತು.
ರೂಮನ್ನು ಕ್ಲೀನಾಗಿ ಇಡುತ್ತಿದ್ದೆ. ಪ್ರತಿದಿನವೂ ಹೂವಿನ ಅಲಂಕಾರ ಮಾಡುತ್ತಿದ್ದೆ. ಕೆಲಸದವನಿಗೆ ಹೇಳಿ ತುಂಬ ಹೂವನ್ನು ತರಿಸಿ. ಇದು ಅತ್ತೆಗೆ ತಿಳಿಯುತ್ತಿರಲಿಲ್ಲ. ರೂಮಿಗೆ ಬಂದ ಮೇಲೆ ಗಂಡನಿಗೆ ಇಷ್ಟವಾಗುವ ತುಂಬ ಮಾದಕವಾಗಿ ಕಾಣುವ ಬಟ್ಟೆಗಳನ್ನು ಹಾಕಿಕೊಂಡು ಅವನಿಗೆ ಸುಖವನ್ನು ಕೊಡುತ್ತಿದ್ದೆ. ಇಬ್ಬರು ಪರಸ್ಪರ ಪ್ರೀತಿಯನ್ನು ಯಥೇಚ್ಛವಾಗಿ ಹಂಚಿಕೊಳ್ಳುತ್ತಿದ್ದೆವು. ಇತ್ತೀಚೆಗೆ ನನ್ನ ಗಂಡ ಮನೆಗೆ ಬಂದ ತಕ್ಷಣ ಕಣ್ಣು ಹಾಯಿಸುತ್ತಿರುತ್ತಾನೆ. ನಾನು ಎಲ್ಲಿರುತ್ತೇನೆ, ಹೇಗೆ ಇರುತ್ತೇನೆ ಅಂತ. ನಾನಿಲ್ಲದೆ ಅವನು ಇರಲು ಸಾಧ್ಯವೇ ಇಲ್ಲ. ಒಂದು ಕ್ಷಣವೂ ಕೂಡ ಪರದಾಡುತ್ತಾನೆ. ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ದೇವೆ. ಒಂದು ಆದರ್ಶ ದಂಪತಿಗಳು ಹೇಗೆ ಇರಬೇಕು ಅಷ್ಟು ಅನ್ಯೋನ್ಯವಾಗಿ ಇದ್ದೇವೆ. ಈಗ ನನ್ನ ಗಂಡ ನನ್ನ ವಾರಗತಿಯ ಮಾತನ್ನು ಕೇಳುವುದಿಲ್ಲ. ಏನೇ ಹೇಳಬೇಕು ಅಂದರೂ ನಾನೇ ಅವರ ಪಾಲಿನ ದೇವತೆ. ಇದರಿಂದ ವಾರಗತಿಗೆ ಕೋಪ ಬಂದರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಅತ್ತೆಗೆ ಅಂತೂ ಖುಷಿ. ಮದುವೆ ಆದ ಸ್ವಲ್ಪ ದಿನದಲ್ಲೇ ಗಂಡನನ್ನು ಕೈಯಲ್ಲೇ ಇಟ್ಟುಕೊಂಡಿದ್ದಾಳೆ. ನಮ್ಮ ವಂಶಕ್ಕೆ ಮಕ್ಕಳನ್ನು ಕೊಡುತ್ತಾಳೆ ಅಂತ ಆಸೆ ಪಟ್ಟಂತೆ ಆಯಿತು. ಇಂದು ಬೆಳಿಗ್ಗೆಯಿಂದ ನನಗೆ ತಲೆ ಸುತ್ತು ಬರುತ್ತಿದೆ, ವಾಂತಿ ಆಗುತ್ತಿದೆ. ಏನೋ ಒಂದು ಆರೋಗ್ಯ ಸರಿಯಿಲ್ಲ. ಮಲಗಿದ್ದವಳನ್ನು ಅತ್ತೆ ಬಂದು ಹೇಳಿಸಿದರು. ಇಷ್ಟು ಹೊತ್ತಾದರೂ ಮಲಗಿದ್ದೀಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ. ಹೌದು ಅತ್ತೆ, ಈ ರೀತಿ ಅಂತ ಹೇಳಿದೆ. ಅದಕ್ಕೆ ಅತ್ತೆ ಬೇಸರ ಮಾಡಿಕೊಳ್ಳಬೇಡ, ನಾನಿರುವೆ ನಿನ್ನ ಜೊತೆ ಅಂತ ಹೇಳಿ ನನ್ನ ಕೈಯನ್ನು ಹಿಡಿದುಕೊಂಡು ಪರೀಕ್ಷೆ ಮಾಡಿದರು. ಅತ್ತೆ ಮುಖ ಹರಳಿತು. ನೀನು ನಮ್ಮನ್ನು ಅಜ್ಜಿ ತಾತ ಮಾಡುತ್ತಿದ್ದೀಯಾ? ನಿನ್ನ ಗಂಡನಿಗೆ ಫೋನ್ ಮಾಡಿ ಮೊದಲು ಅವನಿಗೆ ವಿಷಯ ತಿಳಿಸು. ನಂತರ ನನ್ನ ಗಂಡ ಬಂದು ನನ್ನನ್ನು ಬಾಚಿ ತಬ್ಬಿಕೊಂಡರು. ಚೆಕಪ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ವಿಟಮಿನ್ಸ್ದು ಟ್ಯಾಬ್ಲೆಟ್ಗಳನ್ನು ಬರೆದುಕೊಟ್ಟರು. ಈ ಬದುಕು ಸುಂದರವಾಗಿದೆ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಆದರೆ ನನ್ನ ವಾರಗಿತ್ತಿಗೆ ಸಂಕಟ. ಅವಳು ನನ್ನ ಹತ್ತಿರ ಬಂದು ನನ್ನ ಯೋಗಕ್ಷೇಮ ವಿಚಾರಿಸುವುದಿಲ್ಲ. ಆದರೆ ಇದರಿಂದ ನನ್ನ ಮನಸ್ಸಿಗೆ ಬೇಸರವಾಗುತ್ತಿರಲಿಲ್ಲ. ನನಗೂ ಅವರ ಕಷ್ಟ ಅರ್ಥವಾಗುತ್ತಿತ್ತು. ನನಗಿಂತ ದೊಡ್ಡವರು ಮದುವೆಯಾಗಿ ತುಂಬ ವರ್ಷವಾಗಿದ್ದರೂ ಮಕ್ಕಳಾಗಿಲ್ಲ. ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದಾರೆ. ದೇವರು ಅವರಿಗೂ ಕೂಡ ಬಹಳ ಬೇಗ ಮಕ್ಕಳನ್ನು ಕೊಡಲಿ ಅಂತ ನಾನು ಸುಮ್ಮನಾದೆ. ದೇವರ ಹತ್ತಿರ ಪ್ರಾರ್ಥನೆ ಮಾಡಿ 9 ತಿಂಗಳಿಗೆ ಇಲ್ಲೇ ನನಗೆ ಮುದ್ದಾದ 2 ಅವಳಿ ಜವಳಿ ಗಂಡು ಮಕ್ಕಳಾದರು. ತಾಯಿಯ ಮನೆಗೆ ನನ್ನನ್ನು ಕಳುಹಿಸಿಲ್ಲ. ನಿನ್ನ ಅಮ್ಮ ಬೇಕಾದರೆ ಇಲ್ಲೇ ಬಂದು ನಿನ್ನ ಬಾಣಂತನವನ್ನು ಮಾಡಲಿ, ಇಲ್ಲವಾದರೆ ನಾನೇ ಮಾಡುತ್ತೇನೆ ಅಂತ ಅತ್ತೆ ಹೇಳಿದರು. ಎಲ್ಲರ ಮನೆಯಲ್ಲಿ ಗಂಡ ತಾಯಿಯ ಮನೆಗೆ ಕಳುಹಿಸುವುದಿಲ್ಲ. ಆದರೆ ನನ್ನ ಗಂಡ ಬಾಣಂತನಕ್ಕೆ ಊರಿಗೆ ಕಳುಹಿಸಲು ಒಪ್ಪಿದ್ದ. ಆದರೆ ಅತ್ತೆ ಮಾವ ಒಪ್ಪಲಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳ ಧ್ವನಿ ಕೇಳಿ ತುಂಬ ದಿನಗಳಾಗಿತ್ತು. ಇಲ್ಲೇ ಮಕ್ಕಳು ಹುಡಲಿ, ನಾವೆಲ್ಲ ಆರೈಕೆ ಮಾಡುತ್ತೇವೆ. ಒಬ್ಬರಿಲ್ಲವಾದರೆ 2 ಕೆಲಸದವರನ್ನು ಇಟ್ಟು ಅವರುಗಳ ಸಹಾಯದಿಂದ ನಮ್ಮ ಮನೆಯ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಮಕ್ಕಳನ್ನು ಕೊಟ್ಟವಳು. ಇವಳಿಗೆ ನಾವು ಎಷ್ಟು ಆರೈಕೆ ಮಾಡಿದರೂ ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಕಡಿಮೆ. ಎಲ್ಲಿ ಮಕ್ಕಳ ಮುಖವನ್ನು ನೋಡದೆ ಸತ್ತು ಹೋಗುತ್ತೇನೆ ಅಂತ ಅಂದುಕೊಂಡಿದ್ದೆ. ಆ ಎಲ್ಲ ಆಸೆಯನ್ನು ಈಡೇರಿಸಿದವಳು ಅಂತ ಅತ್ತೆ ಮಾವ ಪ್ರತಿದಿನ ಹೊಗಳುವುದನ್ನು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿತ್ತು. ಮಕ್ಕಳಿಗೂ ಕೂಡ 5 ತಿಂಗಳಾಯಿತು. ಈಗ ತೊಟ್ಟಿಲು ಬದಲಾಯಿಸುವ ಶಾಸ್ತ್ರವಿರುತ್ತದೆ. ಅದಕ್ಕಾದರೂ ತಾಯಿಯ ಮನೆಗೆ 1 ವಾರ ಕಳುಹಿಸಲೇಬೇಕು ಅಂತ ಅಮ್ಮ ಹಠ ಹಿಡಿದಳು. ಆಗ ಅತ್ತೆ ಮಾವ ವಿಧಿಯಿಲ್ಲದೆ ವಾರದ ಮಟ್ಟಿಗೆ ನನ್ನನ್ನು ಅಮ್ಮನ ಮನೆಗೆ ಕಳುಹಿಸಿದರು. ನಾನು ಊರಿಗೆ ಹೋಗಬೇಕಾದರೆ ಅತ್ತೆ ನನಗೆ ಮತ್ತು ಮಕ್ಕಳಿಗೆ ಮಾಡಿಸಿರುವ ಆಭರಣಗಳನ್ನು ತೋರಿಸಿದರು. ಅತ್ತೆ, ಮದುವೆಯಲ್ಲಿ ಒಡವೆಗಳು ಕೊಟ್ಟಿದ್ದೀರಾ, ಪುನಃ ಏಕೆ ಅಂದರೆ, ನಿನಗೆ ನಮ್ಮ ಆಸ್ತಿಯನ್ನೆಲ್ಲ ಬರೆದುಕೊಟ್ಟರೂ ಕಡಿಮೆ. ನಿನಗೆ ಹೀಗೆ ತಿಳಿಯುವುದಿಲ್ಲ, ನಮ್ಮ ರೀತಿ ವಯಸ್ಸಾದ ಮೇಲೆ ತಿಳಿಯುತ್ತದೆ ಅಂತ ಹೇಳಿದರು. ಕೊನೆಗೆ ನಾನು ಹೇಗಿದ್ದರೂ ಅಮ್ಮನ ಮನೆಗೆ ಹೋಗುತ್ತೇನೆ ಅಂತ ಅತ್ತೆ ಮಾವ ದೇವಸ್ಥಾನಗಳಿಗೆ ಹೋದರು. ವಾರದ ಮಟ್ಟಿಗೆ ಮಕ್ಕಳು ಮನೆಗೆ ಬರುವ ಸಮಯಕ್ಕೆ ಸರಿಯಾಗಿ ನಾವು ಬಂದು ಬಿಡುತ್ತೇವೆ ಅನ್ನುವುದು ಅತ್ತೆ ಮಾವ ಅವರ ಯೋಚನೆ. ನಾನು ನನ್ನ ಗಂಡನಿಗೆ ಒಲ್ಲದ ಮನಸ್ಸಿನಿಂದ ವಿದಾಯ ಹೇಳಿ ಹೋದೆ. ಅವರನ್ನು ಬಿಟ್ಟು ಹೋಗುವುದು ನನಗೆ ತುಂಬ ಕಷ್ಟದ ಕೆಲಸ. ನನಗೆ ಅವರೆಂದರೆ ಪ್ರಾಣ.
ಮೊದಲು ಅವರು ಬರುತ್ತೇನೆ. ನಿನ್ನ ಜೊತೆ ಹೇಗಿದ್ದರು? ಅತ್ತೆ ಮಾವನ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಂತೆ ಆಗುತ್ತದೆ ಅಂತ ರಜೆ ಹಾಕಿದ್ದರು. ಕೊನೆಯ ಸಮಯದಲ್ಲಿ ಆ ರಜೆ ರದ್ದಾಯಿತು. ಈಗ ನಾನು ಅಮ್ಮನ ಮನೆಗೆ ಹೋದೆ. ಅಣ್ಣಂದಿರೆಲ್ಲರೂ ಬಂದು ಕರೆದುಕೊಂಡು ಹೋದರು. ಇಲ್ಲಿ ಸ್ವರ್ಗ ನೆಲದ ಮೇಲೆ ಬಂದಂತೆ ಭಾಸವಾಯಿತು. 4 ಜನ ಅಣ್ಣಂದಿರು, ಅವರ ಹೆಂಡತಿಯರು, ಮಕ್ಕಳುಗಳು ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ನನ್ನ ಮಗುವನ್ನು ಒಬ್ಬರು ಬಿಡುತ್ತಿರಲಿಲ್ಲ. ಅತ್ತೆ ಮನೆಯಲ್ಲಿ ಚಂದ ನೋಡಿಕೊಂಡರೂ ಕೂಡ ಅಪ್ಪನ ಮನೆಯಲ್ಲಿ ಆ ಗಾಳಿಯಲ್ಲಿ ಉಸಿರಾಡುವುದೇ ಒಂದು ಆನಂದ ಅಂತ ಅಂದುಕೊಂಡು ಖುಷಿಯಿಂದ ಇದ್ದೆ. ತುಂಬ ಸಮಯ ಆದ ಮೇಲೆ ನನ್ನ ಗಂಡ ನೆನಪಾದ. ಅತ್ತೆ ಇಲ್ಲ, ಊಟಕ್ಕೆ ಏನು ಮಾಡುತ್ತಾರೋ? ವಾರಗಿತ್ತಿಗೆ ನಾನು ಎಂದರೆ ಕೋಪ. ಆದ್ದರಿಂದ ಬೇಸರ ಮಾಡಿಕೊಂಡು ಅಡಿಗೆ ಕೂಡ ಮಾಡಿ ಹಾಕುವುದಿಲ್ಲವೇನೋ ಅಂತ ಚಿಂತಿಸಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವಳಿಗೆ ಅಡಿಗೆ ಮಾಡಲು ಕೂಡ ಹೇಳಿದೆ. ಅತ್ತೆ ಇಲ್ಲ, ಅತ್ತೆ ಬರುವವರಿಗೂ ನೀನೇ ಅಡಿಗೆ ಮಾಡಿ ಅಪ್ಪ ಅವರಿಗೆ ಊಟವನ್ನು ಇಡಬೇಕು ಅಂತ ಹೇಳಿದ್ದೆ. ಕೊನೆಗೆ ನನ್ನ ಗಂಡನಿಗೆ ಫೋನ್ ಮಾಡಿದಾಗ ಅವರು ಫೋನ್ ಎತ್ತಲಿಲ್ಲ. ಮೆಸೇಜ್ ಮಾಡಿದರು, ನಾನು ತುಂಬ ಬ್ಯುಸಿಯಾಗಿದ್ದೇನೆ ಅಂತ. ಇಲ್ಲಿಗೆ ಬಂದು 4 ದಿನವಾಗಿತ್ತು ಅಷ್ಟೆ. ಆದರೂ ಕೂಡ ಅವರು ಒಂದೇ ಒಂದು ಕಾಲ್ ಮಾಡಿಲ್ಲ. ಪ್ರತಿ ಬಾರಿ ಮೆಸೇಜ್ ಹಾಕುತ್ತಾರೆ, ನಾನು ಮೀಟಿಂಗ್ನಲ್ಲಿ ಇದ್ದೇನೆ ಅಂತ. ರಾತ್ರಿ ಹೊತ್ತು. ಯಾವ ಮೀಟಿಂಗ್? ಫಾರಿನ್ ಡೆಲಿಗೇಟ್ಸ್ ಬಂದಿದ್ದಾರೆ, ಅದಕ್ಕಾಗಿ ರಾತ್ರಿ ನಾನು ಆಫೀಸ್ನಲ್ಲಿ ಉಳಿಯುತ್ತೇನೆ ಅಂತ ಹೇಳಿದ್ದರು. ನಂತರ ಕೆಲಸದವಳಿಗೆ ಫೋನ್ ಮಾಡಿದಾಗ, ಇಲ್ಲ, ಅಪ್ಪ ಅವರು ರೂಮಿನಲ್ಲೇ ಇದ್ದಾರೆ, ನೀವು ಊರಿಗೆ ಹೋದ ಮೇಲೆ ಅವರು ಕೆಲಸಕ್ಕೆ ಹೋಗಿಲ್ಲ, ಮನೆಯ ರೂಮಿನಲ್ಲೇ ಇರುತ್ತಾರೆ ಅಂತ ಹೇಳಿದಳು. ನನಗೆ ಭಯವಾಯಿತು. ನನ್ನ ಗಂಡನಿಗೆ ನನ್ನ ಮೇಲೆ ಇದ್ದ ಪ್ರೀತಿ ಇಷ್ಟು ಬೇಗ ಕಳೆದು ಹೋಯಿತೆ. ಮನೆಯಲ್ಲಿ ಇದ್ದರೂ ನಾನು ಕೆಲಸಕ್ಕೆ ಹೋಗಿದ್ದೇನೆ ಅಂತ ಸುಳ್ಳು ಹೇಳುತ್ತಾರೆ. ಅತ್ತೆ ಮಾವ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂದುಕೊಂಡು ನಾನು ನಮ್ಮ ಮನೆಯ ಡ್ರೈವರ್ಗೆ ಹೇಳಿ ಅವರ ಜೊತೆ ಮನೆಗೆ ಹೋದೆ. ಏಕೆಂದರೆ ರಾತ್ರಿಯೆಲ್ಲ ಕೆಟ್ಟ ಕೆಟ್ಟ ಕನಸುಗಳು. ನನ್ನ ಗಂಡ ನನಗೆ ಹೊಡೆಯುವ ರೀತಿ, ನನ್ನನ್ನು ಬಿಟ್ಟು ಬಿಟ್ಟ ರೀತಿ, ಸತ್ತು ಹೋದ ರೀತಿ. ಅಮ್ಮನಿಗೆ ಹೇಳಿದರೆ ಅವಳು ಇದನ್ನೆಲ್ಲ ನಂಬುವುದಿಲ್ಲ. ಮನಸ್ಸಿಗೆ ಅನಿಸುತ್ತದೆ ಏನೋ ಕೆಟ್ಟದ್ದು ನಡೆದಿದೆ ಅಥವಾ ನಡೆಯುತ್ತಿದೆ ಅಂತ. ಮನೆಗೆ ಹೋದ ತಕ್ಷಣ ಕೆಲಸದವಳು ಸಮಾಧಾನದಿಂದ ಉಸಿರಾಡಿದಳು. ಆದರೂ ಕೂಡ ಅವಳ ಮುಖ ತುಂಬ ಕಪ್ಪಾಗಿತ್ತು, ಚಿಂತೆಯಲ್ಲಿ ಇದ್ದಂತೆ. ಯಾವಾಗಲೂ ನನ್ನನ್ನು ನೋಡಿ ತುಂಬ ಖುಷಿ ಪಡುತ್ತಿದ್ದವಳು ಇಂದು ಮುಖವನ್ನು ಕಪ್ಪಗೆ ಇಟ್ಟುಕೊಂಡಿದ್ದಾಳೆ. ಕಾರಣ ಕೇಳಿದ್ದಕ್ಕೆ ರೂಮಿನ ಕಡೆ ಕೈ ಮಾಡಿ ತೋರಿಸಿದಳು. ಅಪ್ಪ ಅವರು ರೂಮಿನಲ್ಲಿ ಇದ್ದಾರಾ? ನೀನು ಟಿವಿ ನೋಡಲು ಆಗುತ್ತಿಲ್ಲವೇನೋ, ಅದಕ್ಕೆ ಈ ರೀತಿ ಇದ್ದೀಯಾ ಅಂತ ಬೈದುಕೊಂಡು ಹೋದೆ. ರೂಮಿನ ಬಳಿ ಹೋದ ತಕ್ಷಣ ನನಗೆ ಒಂದು ಹೆಂಗಸಿನ ಧ್ವನಿ ಕೇಳಿಸಿತು. ನನಗೆ ಭಯವಾಯಿತು. ನನ್ನ ರೂಮಿನಲ್ಲಿ ಯಾರೋ ಅಂತ. ನಂತರ ನಿಧಾನವಾಗಿ ತಿಳಿಯಿತು, ಅದು ನನ್ನ ವಾರಗಿತ್ತಿಯ ಧ್ವನಿ. ಬೇಸರವಾಯಿತು. ಇವಳು ಯಾಕೆ ಹೀಗೆ ಬಂದಳು? ನಾನು ಇದ್ದರೆ ಎಂದೂ ಕೂಡ ಈ ಕಡೆ ಬರುವುದಿಲ್ಲ ಅಂತ ಕಿಟಕಿಯಿಂದ ನೋಡಿದಾಗ ನನ್ನ ಗಂಡ ಆರಾಮವಾಗಿ ಮಲಗಿದ್ದಾನೆ. ಅವನ ಮೇಲೆ ನನ್ನ ವಾರಗಿತ್ತಿ ಮಲಗಿ ಅವನ ಹಣೆಗಳಿಗೆ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದಾಳೆ. ನನ್ನ ವಾರಗಿತ್ತಿ ಮತ್ತು ಅವನು ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ. ನನ್ನ ಜೊತೆ ಮಾಡುವ ಎಲ್ಲ ದೈಹಿಕ ಕ್ರಿಯೆಗಳನ್ನು ಅವಳ ಜೊತೆ ಮಾಡುತ್ತಿದ್ದಾನೆ. ಇಬ್ಬರು ರಾಸಲೀಲೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ. ಇದಕ್ಕೆ ನನ್ನ ಗಂಡ ನನ್ನನ್ನು ಬಾಣಂತನಕ್ಕೆ ಊರಿಗೆ ಹೋಗು ಅಂತ ಹಠ ಮಾಡಿದ್ದ. ಅವರ ಅಮ್ಮ ಬೈದರು, ನೀನು ನಿಜವಾಗಲೂ ಗಂಡನ? ಎಲ್ಲರೂ ಅಮ್ಮನ ಮನೆಗೆ ಹೋದರೆ ಸಂಕಟ ಪಡುತ್ತಾರೆ, ನನ್ನ ಹೆಂಡತಿ ಇಲ್ಲೇ ಇರಲಿ ಅಂತ. ಏನಿದೆ ನಿನ್ನ ಮನಸ್ಸಿನಲ್ಲಿ ಅಂತ ಈಗ ಎಲ್ಲ ಅರ್ಥವಾಗುತ್ತಿದೆ. ಯಾವಾಗಲೂ ನನ್ನ ಗಂಡ ನನ್ನ ವಾರಗಿತ್ತಿ ಜೊತೆ ಒಂದು ರೀತಿ ಸಲಿಗೆಯಿಂದ ಇರುತ್ತಿದ್ದ. ನಾನು ಅತ್ತಿಗೆ ಮೈದುನ ಅಲ್ಲವೇ? ಏನೋ ಒಂದು ಬಾಂಧವ್ಯ ಇರಬಹುದೇನೋ ಅಂದುಕೊಂಡರೆ ಈ ರೀತಿ ಕೆಟ್ಟ ಪಾಪದ ಬಾಂಧವ್ಯ ಇದೆ ಅಂತ ತಿಳಿದಿರಲಿಲ್ಲ. ನನಗೆ ಕೋಪ ಬಂದು ಜೋರಾಗಿ ಕಿರುಚಿದೆ. ಇಬ್ಬರು ಭಯದಿಂದ ಹೊರಗಡೆ ಬಂದರು. ನಾನು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡು, ಮಾನ ಮರ್ಯಾದೆ ಇಲ್ಲವೇ? ಮುದ್ದಾದ ಮಕ್ಕಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿಯನ್ನು ಬಿಟ್ಟು ಸ್ವಂತ ಅತ್ತಿಗೆ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೀಯಾ?
ಅಂತ ಹೇಳಿದ ತಕ್ಷಣ ಅವನು ನನ್ನ ಕೆನ್ನೆಗೆ ಹೊಡೆಯಲು ಬಂದ. ಅಷ್ಟರಲ್ಲಿ ನನ್ನ ಭಾವ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವನಿಗೆ ಚೆನ್ನಾಗಿ ಹೊಡೆದರು. ಈ ನೋವಿನ ಮಧ್ಯೆ ಅತ್ತೆ ಮಾವ ಬಂದರು. ಅವರು ಕೂಡ ಇಲ್ಲಿ ನಡೆದ ಎಲ್ಲವನ್ನು ನೋಡಿ ಬೇಸರ ಮಾಡಿಕೊಂಡರು. ಅವರು ಕೂಡ ಅಳುತ್ತಿದ್ದರು. ನೀನು ನನ್ನ ಮನೆ ಬೆಳಗುವ ಮಹಾಲಕ್ಷ್ಮಿ ಅಂದುಕೊಂಡರೆ ನನ್ನ ಸಂಸಾರವನ್ನು ಹೊಡೆದೆ, ಅಣ್ಣ ತಮ್ಮಂದಿರು ಕಿತ್ತಾಡುವಂತೆ ಮಾಡಿದೆ. ಈ ಪಾಪಕ್ಕೇನೋ ಆ ದೇವರು ನಿನಗೆ ಮಕ್ಕಳನ್ನೇ ಕೊಟ್ಟಿಲ್ಲ, ಕೊಟ್ಟಿದ್ದರೆ ನಿನ್ನ ಬುದ್ಧಿ ಬರುತ್ತಿತ್ತು ಅಂತ ಕೊನೆಗೆ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿದರು. ನಿನಗೂ ಈ ಮನೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ನನ್ನ ಭಾವ ಅವಳ ಕತ್ತಿಗೆ ಹಾಕಿದ್ದ ತಾಳಿಯನ್ನು ಕಿತ್ತುಕೊಂಡರು. ನಿನ್ನ ವಿರುದ್ಧ ಸಾಕ್ಷಿಗಳು ಇವೆ, ಕೋರ್ಟಿನಲ್ಲಿ ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಈ ಎಲ್ಲ ವಿಷಯವನ್ನು ನನ್ನ ಭಾವನಿಗೆ ಅತ್ತೆ ಮಾವನಿಗೆ ತಿಳಿಸಿದವರು ನನ್ನ ಮನೆ ಕೆಲಸದವಳು. ಅವಳು ಪ್ರತಿದಿನವೂ ಕೂಡ ಅವರಿಬ್ಬರು ಒಂದೇ ರೂಮಿನಲ್ಲಿ ಇರುವುದನ್ನು ನೋಡಿ ನೋಡಿ ಸಾಕಾಗಿ ಇನ್ನು ಸಂಸಾರಗಳು ಹಾಳಾಗಿ ಹೋಗುತ್ತದೆ, ಸರಿ ಮಾಡಿಕೊಳ್ಳಲಿ ಅಂತ ಎಲ್ಲರಿಗೂ ವಿಷಯ ತಿಳಿಸಿದಳಂತೆ. ಕೊನೆಗೂ ನನ್ನ ಸಂಸಾರ ಹಾಳಾಗಿ ಹೋಯಿತು. ಏಕೆಂದರೆ ನಾನು ತುಂಬ ಶಾಕಿಗೆ ಒಳಗಾಗಿದ್ದೆ. ಏಕೆಂದರೆ ನನ್ನ ಗಂಡ ನಾನು ಇಂದಿನಿಂದ ಅಲ್ಲ, ನಿನ್ನ ಜೊತೆ ಮದುವೆ ಆಗುವುದಕ್ಕಿಂತ ಮುಂಚೆಯಿಂದಲೂ ಕೂಡ ಅವಳ ಜೊತೆ ಸಂಬಂಧದಲ್ಲಿ ಇದ್ದೇನೆ. ಮದುವೆಯಾದ ಹೊಸದರಲ್ಲಿ ಸ್ವಲ್ಪ ನಿನ್ನ ಜೊತೆ ಕ್ಲೋಸ್ ಆಗಿ ಇದ್ದೆ ಅಷ್ಟೇ. ಆದರೆ ನನ್ನ ಮೊದಲ ಪ್ರೀತಿ ಯಾವಾಗಲೂ ಅವಳೇ. ನಾನು ಎಂದೂ ಕೂಡ ಅವಳನ್ನು ಬಿಟ್ಟು ಬರುವುದಿಲ್ಲ ಅಂತ ನನ್ನ ವಾರಗತಿ ಜೊತೆ ನನ್ನ ಗಂಡನೂ ಕೂಡ ಹೊರನಡೆದ. ತುಂಬ ಬೇಸರವಾಯಿತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆದರೆ ಅವನು ತನ್ನ ಪ್ರಾಣವನ್ನು ತನ್ನ ಹೃದಯವನ್ನು ಮೊದಲೇ ಬೇರೆಯವರಿಗೆ ಕೊಟ್ಟಿದ್ದ. ಹೀಗೆ ಸಂಸಾರ ಮಾಡಿಕೊಂಡು ಇದ್ದರೆ ನನ್ನನ್ಯಾಕೆ ಮದುವೆ ಆದೆ ಅಂತ ಕೇಳಿದೆ. ಅವನು ಏನನ್ನೂ ಮಾತನಾಡಲಿಲ್ಲ. ಮನೆಗೆ ಮಕ್ಕಳು ಬೇಕಿತ್ತು, ಅದಕ್ಕಾಗಿ ನಿನ್ನನ್ನು ಮದುವೆಯಾದೆ. ಅವಳಿಗೆ ಮಕ್ಕಳಾಗುವುದಿಲ್ಲ ಅಂತ ಡಾಕ್ಟರ್ ಹೇಳಿದ್ದರು. ಇಲ್ಲವಾದರೆ ಜೀವನ ಪರ್ಯಂತ ಅವಳ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಇದ್ದು ಬಿಡುತ್ತಿದ್ದೆ. ಆ ಮಾತಿಗೆ ನನ್ನ ಮಾವ ಅವನಿಗೆ ಜೋರಾಗಿ ಹೊಡೆದರು. ಅವನು ಮನೆ ಬಿಟ್ಟು ಹೊರಟು ಹೋದ. ನನ್ನ ಭಾವ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೊರಟು ಹೋದರು. ಅವರಿಗೂ ಕೂಡ ಈ ನೋವನ್ನು ಅರಗಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕು. ಏಕೆಂದರೆ ಹೆಂಡತಿ ಮತ್ತು ತಮ್ಮ ಇಬ್ಬರು ಒಟ್ಟಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಈಗ ನನ್ನ ಸರದಿ. ನನ್ನ ಅಪ್ಪ ಅಮ್ಮ ಅಣ್ಣಂದಿರು ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದರೆ ಅತ್ತೆ ಮಾವ ಕಣ್ಣೀರು ಹಾಕಿಕೊಂಡು ಮಕ್ಕಳು ನಮ್ಮನ್ನು ಬಿಟ್ಟು ಹೊರಟು ಹೋದರು. ಇರುವುದು ಒಂದು ಸೊಸೆ, ಅವಳು ಈ ಮನೆಯ ಮಹಾಲಕ್ಷ್ಮಿ. ಆ ಮಕ್ಕಳು ಈ ಮನೆಯ ಜೀವ. ನಾವಿಬ್ಬರು ಪ್ರಾಣ ಸಹಿತ ಇರುವವರೆಗೂ ಅವಳು ಇಲ್ಲೇ ಇರಲಿ ಅಂತ ಹೇಳಿ ಎಲ್ಲ ಆಸ್ತಿಯನ್ನು ಮಾವ ನನ್ನ ಹೆಸರಿಗೆ ಬರೆದರು. ಆಗ ಅಪ್ಪ ಅಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಅವರ ಬದುಕು ಕಟ್ಟಿಕೊಳ್ಳುತ್ತಾರೆ. ಗಂಡು ಮಕ್ಕಳು ಬೇರೆ. ಇವಳ ಬದುಕು ಅಂತ ಹೇಳಿದ್ದಕ್ಕೆ ಮಾವ ಅವರ ಗೆಳೆಯನ ಮಗ ಕೃಷ್ಣನ ಜೊತೆ ನನಗೆ ಮದುವೆ ಮಾಡಿಸಿದರು. ನನ್ನ ಮಗಳು ಇವಳು, ಇಂದಿನಿಂದ ಇವಳು ಇವಳ ಗಂಡ ಈ ಮನೆಯಲ್ಲೇ ಇರಲಿ ಅಂತ ಹೇಳಿದರು. ಎಲ್ಲರೂ ಆಶ್ಚರ್ಯಚಕಿತರಾದರು. ಕೃಷ್ಣ ಕೂಡ ತುಂಬ ಒಳ್ಳೆಯವರು. ಮೊದಲು ನಾವಿಬ್ಬರು ಹೊಂದಾಣಿಕೆಯಾಗಲು ತುಂಬ ಸಮಯ ಬೇಕಾಗಿತ್ತು. ಅತ್ತೆ ಮಾವ ಅದಕ್ಕೆ ತುಂಬ ಸಹಾಯ ಮಾಡಿದರು. ಮಕ್ಕಳನ್ನು ಅವರ ಜೊತೆ ಮಲಗಿಸಿಕೊಳ್ಳುತ್ತಿದ್ದರು. ಮಕ್ಕಳ ಲಾಲನೆ ಪಾಲನೆ ಅವರಿಬ್ಬರೇ ಮಾಡುತ್ತಿದ್ದರು. ನಾನು ಕೃಷ್ಣನ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಲಿ ಅಂತ. ಕೃಷ್ಣನೂ ಕೂಡ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದರು. ತುಂಬ ಪ್ರಾಕ್ಟಿಕಲ್ ಮನುಷ್ಯ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ಯಾವುದೇ ಕಾರಣಕ್ಕೂ ನನಗೆ ಇಕ್ಕಟ್ಟು ಮಾಡುವುದಾಗಲಿ ಉಸಿರು ಕಟ್ಟುವಂತೆ ಮಾಡುವುದಾಗಲಿ ಆ ರೀತಿ ಇರಲಿಲ್ಲ. ನನ್ನ ಇಷ್ಟಗಳಿಗೂ ಕೂಡ ಬೆಲೆ ಕೊಡುತ್ತಿದ್ದರು. ನನ್ನ ಅಪ್ಪ ಅಮ್ಮನ ರೀತಿ ನನ್ನನ್ನು ಒಂದು ಕಂಫರ್ಟಿಂದ ನೋಡಿಕೊಳ್ಳುತ್ತಿದ್ದರು. ಪ್ರತಿದಿನ ಪ್ರತಿಕ್ಷಣ ಇಷ್ಟು ಒಳ್ಳೆಯ ಮನುಷ್ಯನನ್ನು ನನಗೆ ಮದುವೆ ಮಾಡಿಕೊಟ್ಟ ಅತ್ತೆ ಮಾವ ನನ್ನ ಪಾಲಿಗೆ ದೇವರುಗಳು. ಈಗ ನಾನು, ಕೃಷ್ಣ, ನಮ್ಮ ಮಕ್ಕಳು ಒಂದು ಸುಂದರವಾದ ಬದುಕನ್ನು ಬದುಕುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಾನು ಕೃಷ್ಣನ ಮಗಳಿಗೆ ತಾಯಿಯಾಗಿದ್ದೇನೆ. ದೇವರು ಕೆಟ್ಟದ್ದು ಮಾಡಿದರೂ ಅದರ ಹಿಂದೆ ತುಂಬ ಒಳ್ಳೆಯದು ಮಾಡುತ್ತಾನೆ. ಸ್ವಲ್ಪ ಕಾಯಬೇಕು ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.